ಗೆಟಪ್ ಸೂಪರ್ ಕಣ. ಸ್ವಲ್ಪ ಚೇಂಜ್. ಇದು ಬೇರೆಯವ್ರು ಹಾಕೊಂಡ್ರೆ ಕುದುರೆ ತರ ಕಾಣುತ್ತೆ, ನೀವ್ ಹಾಕೊಂಡಿದ್ರೆ ಕರೆಕ್ಟ್ ಕತ್ತೆ ತರ ಕಾಣ್ತಾ ಇದೆ. ಸಂಕ್ರಾಂತಿ ಹಬ್ಬ ಇವರೆಲ್ಲ ಬಂದಿದ್ದಾರೆ, ಇವ್ರ ಹತ್ರ ಕೂತ್ಕೊಂಡು ಏನೋ ನಗ್ನಗ್ತಾ ಮಾತಾಡೋಣ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ನೀವು ಬಂದಿದ್ರಲ್ಲ, ಯಾಕೆ ಬಂದ್ರಿ? ನಾವ್ ಬಂದಿರೋದು ಹಾಳ್ ಮಾಡೋದಿಕ್ಕಲ್ಲ, ನಾವ್ ಬಂದಿರೋದು ಅವ್ರ ಖುಷಿನ ಡಬಲ್ ಮಾಡೋದಿಕ್ಕೆ. ಡಬಲ್ ಮಾಡೋದಕ್ಕ? ತಗೋ ನಂದೊಂದು 50 ರೂಪಾಯಿ ಡಬಲ್ ಮಾಡ್ಕೊಡ್ತೀನಿ. ಗುರಿ, ನಾನ್ ಹೇಳಿದ್ದು ಅವ್ರ ಖುಷಿನ ಡಬಲ್ ಮಾಡ್ಕೊಡ್ತೀನಿ ಅಂತ, 50 ರೂಪಾಯಿ ಡಬಲ್ ಮಾಡ್ತೀನಿ ಅಂತಲ್ಲ. ರೀ, ನಾವು ಬಂದಿರೋದು ಸಂಕ್ರಾಂತಿಗೆ ಇವ್ರಿಗೆಲ್ಲ ಬಂಪರ್ ಆಫರ್ ಕೊಡೋಣ ಅಂತ. ಓಹ್, ಬಂಪರ್ ಆಫರಾ? ಹಲೋ, ಏನ ಅಗ್ನಿಸಾಗರ್ ಹೋಟ್ಲಲ್ಲಿ ಮೊಸರನ್ನ ತಗೊಂಡ್ರೆ ಉಪ್ಪಿನಕಾಯಿ ಫ್ರೀನಾ? ಎಲ್ಲ ಹೋಟ್ಲಲ್ಲೂ ಮೊಸರನ್ನಕ್ಕೆ ಉಪ್ಪಿನಕಾಯಿ ಫ್ರೀ ಆಗಿ ಕೊಡ್ತಾರೆ. ಇದ್ರಲ್ಲಿ ಆಫರ್ ಏನ್ ಬಂತು? ಬದನೆಕಾಯಿ ಯಾಕಂಡ್ರು ಉಪ್ಪಿನಕಾಯಿಗೆ ಬರ್ಗೆಟ್ಟಿರೋ ತರ ಓಡೋಗ್ತಾ ಇದೀರಾ ನೀವು. ಇವ್ರು ಬಂದಿರೋರ್ಗೆಲ್ಲ ಬಂಪರ್ ಆಫರ್ ಕೊಡ್ತೀರಾ ನೀವು? ಬಾವೋ, ನಮ್ ತಾಯಣಗೂ ಕೊಡ್ತೀವಿ ಬಾವೋ. ಮುದ್ದೇಶ, ಇವ್ರ ಜೊತೆ ನೀನು ಸೇರ್ಕೊಂಡಿದ್ಯೇನಾ? ಈ ಕಾನ್ಸೆಪ್ಟ್ಗೆ ನಾನೇ ಕಿಲ್ಲರ್ ಮಾ. ಕಿಲ್ಲರ್ ಕರೆಕ್ಟ್ ಆಗಿದೆ. ನೀನ್ ನಾರ್ಮಲ್ ಆಗಿ ಬಂದ್ರೇನೆ ನಿನ್ನ ನೋಡಿ ಜನ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಈ ಗೆಟಪ್ ಅಲ್ಲಿ ಬಂದಿದ್ಯಾ, ಅದೆಷ್ಟು ಜನ ಸೂಸೈಡ್ ಮಾಡ್ಕೋತಾರ ಗೊತ್ತಿಲ್ಲ. ಕಿಲ್ಲರ್ ಅಂದ್ರೆ ಸಾಯಿಸೋದಲ್ಲಪ್ಪ, ಮತ್ತೆ ಅದೇ ಇದು 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 ಸೂಜಿ ಅಲ್ಲಪ್ಪ, ಇದು 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 ದೊಡ್ಡ ಹಾಲ್ ಕರಿಯೋದು ಅದಲ್ಲಪ್ಪ. ಒತ್ಕೊ ಹೋಗೋದು ಹೆಣ ಸುಮ್ಕುತ್ತಾಳ. ಇದು ಇದು ನಾಯಿ ಸೂಸು ಮಾಡ್ತದಲ್ಲ, ಕಂಬ ಕಂಬ ಅದೇ ನಾನು ಅದೇ ಎರಡರಲ್ಲೂ ಲರ ಐತಲ್ಲ ಬುಟ್ಟಾಕಪ್ಪ. ಹಾಳಾಗೋಗ್ಲಿ. ಅದೇನೋ ಬಂಪರ್ ಆಫರ್ ಕೊಡ್ತೀನಿ ಅಂತಂದ್ರಲ್ಲ, ಏನದು ಸ್ವಲ್ಪ ಹೇಳಿ. ರೀ, ನಾನು ಕುರಿ ಇಬ್ರು ಕುದುರೆಗಳಾಗಿದ್ದೀವಿ. ಸೊ ಈಗ ನಾವು ಒಂದು ರೇಸ್ ಆಡ್ತೀವಿ. ಇಲ್ಲಿ ಗೆಸ್ಟ್ ಗಳೆಲ್ಲ ಬಂದಿದಾರಲ್ಲ, ಇವರು ಯಾವ ಕುದುರೆ ಬೇಕೋ ಆ ಕುದುರೆ ಮೇಲೆ ದುಡ್ಡು ಕಟ್ತಾರೆ. ಅವ್ರು ಹೇಳಿರೋ ಕುದುರೆನೇ ಏನಾದ್ರು ಗೆದ್ರೆ ಅವ್ರಿಗೆ 1ಕ್ಕೆ 3 ದುಡ್ಡು ಸಿಗುತ್ತೆ ಅಲ್ವಾ? ದುಡ್ಡಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ. ಒಡವೆ, ಮೊಬೈಲು, ಸ್ಲಿಪ್ಪರು, ಮೂಗ್ಬಟ್ಟು, ಓಲೆ, ಜುಮ್ಕಿ ಏನಿರುತ್ತೋ ಅದನ್ನ ಕಟ್ಬೋದು. ಜೂಜಾಡ ತಪ್ಪಲ್ವೇನಾ? ಅಪ್ಪ, ಅದು ನನಗ್ ಗೊತ್ತು, ನಿನಗ್ ಗೊತ್ತು. ಈ ಕುದುರೆಗಳಿಗೆ ಏನ್ ಗೊತ್ತು ಕೇಳ್ಬೇಕಾರೆ? ಏನ್ರಪ್ಪ ಜೂಜಾಡೋದು ತಪ್ಪ? ಗೊತ್ತಿಲ್ಲ ಅಂತ ಇದೆ. ಇದು ಗಂಡು ಕುದುರೆ, ಅದು ಹೆಣ್ಣು ಕುದುರೆ. ಗಂಡು ಕುದುರೆ ಮುಂದೆ ಹೆಣ್ಣು ಕುದುರೆ ಏನ್ ದಬ್ಬಾಕಾಯ್ತದೆ? ನನ್ ಮಾತು ಕೇಳಿ, ನೀವೆಲ್ಲ ಗಂಡು ಕುದುರೆ ಮೇಲೆ ದುಡ್ಡು ಕಟ್ಬಿಡಿ. 1ಕ್ಕೆ 3 ಕೇಳ್ತೀರಾ? ಕಟ್ಟಿ 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 ಹಿಂದೆ ಬೇರೆ ಹೋಗಿ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾನೆ. ಗಂಡು ಕುದುರೆ ಅಂದ್ರೆ ಹಂಗೆ. ಆಕೆ ಹೊಡೆದ ನಾನು ಅಯ್ಯೋ ಇದೆಲ್ಲ ಏನ್ ಕೊಡಮ್ಮ. ಓಕೆ, ರೆಡಿ ರೆಡಿ ಗೋ ಗೋ ಗೋ. ತಳ್ಬೇಕಾ? ಗೋ ಅಂದ್ರಲ್ಲ, ಹೇಳ ಹೋಗ. ಅಪ್ಪ, ಇದು ಲೋಕಲ್ ಕುದುರೆ. ನಮ್ಮ ಮನೆ ಹತ್ರ ಹುಲ್ ಮೇಯ್ತಿದ್ದನ್ನ ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕೆಲ್ಲ ಇಂಗ್ಲಿಷ್ ಗೊತ್ತಾಗುತ್ತೆ. ನೀವು 1 2 3 ಗೋ ಅಂದ್ರೆ ಕನ್ನಡದಲ್ಲಿ ಆಯ್ತಾಯ್ತು ನೋಡಿ. ಬೇಕಾದ್ರೆ ಅದನ್ನೇ ಕೇಳಿ, ಇಂಗ್ಲಿಷ್ ಬರುತ್ತಾ ಕೇಳಿ. ಇಂಗ್ಲಿಷ್ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡದಲ್ಲೇ ಹೇಳ್ತೀವಿ. ಅದಕ್ಕೂ ಹೂ ಅಂತ ಇದೆಯಲ್ಲ. ಅದು ಅವಾಗ ಅಂದಿದ್ದು, ಈಗ ಓ ಬರುತ್ತೆ ಅಂದಿದ್ದು. ಏನೋ ನಿಮ್ ಕುದ್ರೆ ನಿಮ್ಗೆ ಗೊತ್ತಪ್ಪ. ಸರಿಪ್ಪ, ಹೇಳಿಪ್ಪ ಕನ್ನಡದಲ್ಲಿ ಹೇಳಿ. 1 2 ಕುರಿ ಅಲ್ಲ ಕಣ, ಎರಡು ರೌಂಡ್ ನೀನೇ ತಾನೇ ಲೀಡಲ್ಲಿದ್ದೆ. ಹೌದು. 3ನೇ ರೌಂಡ್ ಹೊಡೆದಿದ್ರೆ ನೀನೇ ಗೆಲ್ತಿದ್ದೆ. ಯಾಕೆ ಸೈಡ್ಗೆ ಹೋದೆ ನೀನು? ಅಪ್ಪ, ಅವ್ರ ಕುದುರೆ ಹೊಟ್ಟೆ ತುಂಬಾ ಹುಲ್ ತಿನ್ಸ್ಕೊಂಡ್ ಬಂದಿದ್ರು, ಓಡ್ತು. ನಮ್ದು ಹೊಟ್ಟೆ ಹಸ್ಕೊಂಡಿತ್ತು, ಅಲ್ಲಿ ಹೂ ಕಾಣಿಸ್ತಲ್ಲ, ತಿನ್ನಕೋಯ್ತು. ಏನ್ರಮ್ಮ, ಎಲ್ಲ ಒಳ್ಳೆ ಎಜುಕೇಟೆಡ್ ತರ ಇದೀರಿ, ಬುದ್ಧಿ ಇಲ್ಲ ನಿಮ್ಗೊಂಚೂರುವೆ. ಜೂಜಾಡನೆ ತಪ್ಪು. ಅದ್ರಲ್ಲೂ ಹೇಳಿಕೆ ಮಾತು ಕೇಳ್ಕೊಂಡು, ನನ್ನಂತವ್ನು ಹೇಳಿಕೆ ಮಾತು ಕೇಳ್ಕೊಂಡು ದುಡ್ಡು ಕಟ್ಬಿಟ್ರಲ್ಲ, ಬುದ್ಧಿ ಬೇಡ ನಿಮ್ಗೆ. ಎಲ್ಲ ಹಾಳಾಗೋಯ್ತು ಪಾಪ. ಅನ್ಯಾಯವಾಗಿ ನಿಮ್ ಪರ್ಸು, ಮೊಬೈಲು ಎಲ್ಲ ಕುಟ್ಕೊಂಡೋಯ್ತು. ಅದಕ್ಕೆ ಹೇಳೋದು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಏನ್ರೋ ಇದು ನಿಮ್ಮ ಅನ್ಯಾಯ? ನಿಮ್ ಮೇಲೆ ಅವ್ರು ರೇಗ್ಬೇಕು, ಉಲ್ಟಾ ಅವ್ರ ಹತ್ರ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ರು ನೀವೇ ಅವ್ರ ಮೇಲೆ ರೇಗ್ತಾ ಇದ್ದೀರಾ. ಅಪ್ಪ, ಅವ್ರೇನಾದ್ರೂ ಮಾಡ್ಕೊಳ್ಳಿ ಅಪ್ಪ. ಜಿಬ್ರಾ, ನನ್ ಶೇರ್, ನನ್ ದುಡ್ಡು ನನಗೆ ಕೊಟ್ಬಿಡು. ನೀನ್ ಸೋತಿರೋದು, ನಿನ್ ಯಾವ ಶೇರ್ ಕೊಡೋದಲ್ಲಿ? ಸೋತವ್ನಿಗೆ ಯಾರಾದ್ರೂ ಶೇರ್ ಕೊಡ್ತಾರ? ಕೋಬ್ರಾ, ಅದು ಸೋತಿರೋದಲ್ಲಪ್ಪ. ಬಾಯ್ಲ್ ಹತ್ರಕ್ಕೆ ಅದು ಮ್ಯಾಚ್ ಫಿಕ್ಸಿಂಗು. ಮ್ಯಾಚ್ ಫಿಕ್ಸಿಂಗ? ಹೌದು ರೀ. ಬನ್ನಿ ಇಲ್ಲಿ. ಕುರಿನೇ ಈ ರೇಸಲ್ಲಿ ಗೆಲ್ಲೋದು ಅಂತ ನಮ್ಮ ಅಣ್ಣ ಹೋಗ್ಬಿಟ್ಟು ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ತಗೊಳ್ಳೋದು. ಅವರು ಕುರಿನ ನಂಬ್ಕೊಂಡು ಇದ್ದಿದ್ದನ್ನೆಲ್ಲ ಕೊಡೋದು. ಅದಾದ್ಮೇಲೆ ಬೇಕು
ಬೇಕು ಅಂತಾನೆ ಕುರಿ 3ನೇ ರೌಂಡ್ ಬರ್ತಿದ್ದಾಗೆ ಸ್ಲೋ ಮಾಡ್ಕೊಂಡು ಸೋತೋಗ್ಬಿಡೋದು. ಇದು ಪ್ಲಾನು. ಯಾ ಇದಕ್ಕೆ ಅವನು ಕಿಲ್ಲರು. ಯಾ ಇದೆಲ್ಲ ಒಂದು ಆಟ. ಕೊಡ ಮತ್ತೆ ಅಯ್ಯೋ ನಮ್ ಕೇಳೋದು ನಾನು ಹೇಳಿದ್ನ ಜೂಜಾಡಕ್ಕೆ ಬೇಡ ಅಂತ ತಾನೆ ಹೇಳಿದ್ ನಾನು. ಆದ್ರೂ ಮನೆ ಕರ್ಸ್ಬಿಟ್ಟು ಹೀಗೆಲ್ಲ ಮಾಡೋದ್ ಸರಿನಾ? ಅಪ್ಪ ಬಂದ್ರು ಇವಾಗ ಬಂದ್ರು ನೀನ್ ಯಾಕ್ ವಾಪಸ್ ಕತ್ತಲ್ ಬಂದೆ? ಕಿವಿ ಇರೋದ್ ಕೊಡ್ಸಿ ನಮ್ಗೆ. ಏನೋ ಗುಂಡ್ಗುಂಡ್ ಅಯ್ಯ ಬಾವ ನಾನೇನು ಪರ್ಫಾರ್ಮೆನ್ಸೇ ಮಾಡಿಲ್ಲ. ನೀವು ಮುಚ್ಕೊಡ್ರು ಅಂದ್ರಲ್ಲ ಗಾಬ್ರಿ ನಾನು ಅವ್ರ ಜೊತೆ ಓಡೋಗ್ಬಿಟ್ಟೆ. ನೀನೇನೋ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿತ್ತು. ನೀನೇನಾದ್ರು ಹೇಳು ಮಾಡ್ತೀನಿ. ನಾನು ಏನ್ ಹೇಳಿದ್ರು ಮಾಡ್ತೀಯಾ? ಆ? ಹಾ? 3 ಜನಕ್ಕೆ ಪ್ರಪೋಸ್ ಮಾಡೋನು ಬೇಕಾದ್ರೆ ಮಾಡ್ಬಿಡ್ತೀನಿ. ನಿನ್ನ ಲೆವೆಲ್ಗೆ ಅವ್ರ ಹತ್ರ ಹೋಗಿ ನೀನ್ ಯಾಕೆ ಪ್ರಪೋಸ್ ಮಾಡ್ಬೇಕು? ಇವ್ರುಗಳೇ ನಿನಗ್ ಪ್ರಪೋಸ್ ಮಾಡತ್ರ ಮಾಡ್ತೀನಿ ಕಣ. ಅಯ್ಯೋ ನಿನ್ ಬಾಯಿಗೆ ಎಷ್ಟು ಬಿಸಿ ತುಪ್ಪ ಅಕ್ಕ. ನೀನಾಗಿ ಮಾತಾಡ್ತಾ ಇರೋದು ಇವತ್ತು. ಮೊದ್ಲ ಕೆಲ್ಸ ಮಾಡು. ಈಗ ಒಂದ್ ಆಟ ಆಡೋಣ. ಆಟ ಏನ್ ಗೊತ್ತಾ? ಹಾ. ಈಸಿಯಾಗಿರೋ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಅವ್ರೇನಾದ್ರೂ ಸರಿ ಉತ್ತರ ಕೊಟ್ರೆ ಈ ಚೌಟಿಲಿ ನೀನ್ ನನಗೆ 10 ಏಟ್ ಹೊಡಿಬೋದು. ಇದು ಒಂದ್ ಸಾಕಮ್ಮ. ಲವ್ ಪ್ರಪೋಸ್ ಮಣ್ಣು ಬಸಿ ಏನು ಬೇಡ. 200 ಎಪಿಸೋಡ್ ಆದ್ಮೇಲೆ ದೇವ್ರಿಗೆ ನನ್ನ ಮೇಲೆ ಕರುಣೆ ಬಂತಲ್ಲಪ್ಪ. ಇನ್ನೂ ಇದೆಯಪ್ಪ, ಕೇಳು ಕೇಳು ಕೇಳು. ಅಕಸ್ಮಾತ್ ಇವ್ರೇನಾದ್ರು ತಪ್ಪುತ್ರ ಕೊಟ್ಬಿಟ್ರು ಅನ್ಕೋ, ಆವಾಗ ಈ ಚೌಟಿಲಿ 10 ಏಟ್ ನಿನಗ್ ನೀನೇ ಹೊಡ್ಕೋಬೇಕು. ನನಗ್ 1000 ಹೇಳ್ಬೇಕಾದ್ರೆ ಹೊಡ್ಕತ್ತೀನಿ. ನಿನಗ್ ಹೊಡಿಯಕ್ಕೆ ಒಂದೇ ಒಂದ್ಸಲ ಅವಕಾಶ ಸಿಕ್ಕಿದ್ರೆ ಸಾಕು. ಕೇಳು ಕೇಳು ಬೇಗ ಕೇಳು. ಖುಷಿ ತಡೆ ಕಾಯ್ತಾಳೆ ಕೇಳು. ಆಯ್ತು ಆಯ್ತು ಕೇಳ್ತೀನಿ. ನೀನು ಕೇಳೋ ಜುಜ್ಬಿ ಕ್ವಶನ್ಗೆ ಆನ್ಸರ್ ಮಾಡಕ್ಕಿಲ್ಲ ಅವಳು. ಕೇಳು 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 ಕೇಳೀಗ. ಕರ್ನಾಟಕ ಯಾವ ದೇಶದಲ್ಲಿದೆ? ಕರ್ನಾಟಕ ಯಾವ ದೇಶದಲ್ಲದೆ? ಇದೊಂದು ಕ್ವಶನ್. ರೆಡಿಯಪ್ಪ ಹುಡ್ಸ್ಕೊಳಕ್ಕೆ ಹೇಳಮ್ಮ ಆನ್ಸರ್ ಹೇಳಮ್ಮ. ತಿಪ್ಟೂರಲ್ಲಿದೆ. ಏನಂದೆ ತಾಯಿ ನೀನು? ತಿಪ್ಟೂರಲ್ಲಿ. ಯಾವ ಸ್ಕೂಲಲ್ಲಮ್ಮ ನೀನು ಓದಿದ್ದು? ತಿಪ್ಟೂರಲ್ಲೇ ಯಾವ್ದೋ ಸ್ಕೂಲು. ಅಯ್ಯೋ ನೀನು ಮನಕಾನಾಗ ತಿಪ್ಟೂರು ದೇಶ ಅಲ್ಲಕ್ಕ, ನಮ್ಮ ಊರದು. ನಮ್ದು ಭಾರತ ದೇಶ ಅಲ್ವಮ್ಮ. ನನಗೆ ಈ ಮುದ್ದೇಶ ಗೊತ್ತದೆ, ನಿನ್ಗೆ ಗೊತ್ತಿಲ್ವೇನಮ್ಮ? ಉದ್ದೇಶ ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ನಡಿ ನಡಿ ಬಾ ಇಲ್ಲಿಗೆ ಬಾ. ಸೂರಜ್ಕೋ ನಾನು ಕೌಂಟ್ ಮಾಡ್ತೀನಿ. ತಾಯಿ ನಿನ್ ಗಾಡಿ ಈಗ ನೆಕ್ಸ್ಟ್ ಕ್ವೆಶ್ಚನ್. ಅಪ್ಪ ನೀನ್ 1 ನಿಮಿಷ ಸುಮ್ಮನೆ ಇರಪ್ಪ. ತಿಪ್ಟೂರವ್ರು ಮಾತ್ರ ಬೇಡಕ್ಕನಮ್ಮ. ಬೇಡ, ಇವ್ನು ಕೇಳ್ತೀನಿ. ಯವ್ವ ತಾಯಿ ಸ್ವಲ್ಪ ನೋಡ್ಕೊಂಡು ಉತ್ತರ ಹೇಳು ತಾಯಿ. ಒಂದ್ಸಲ ನೀವ್ ಹೇಳಿದ್ ಕೇಳಿನೇ ಆಯ್ತು. ನೋಡಕ್ಕೆ ಸ್ವಲ್ಪ ಬುದ್ಧಿವಂತರ ತರ ಕಾಣಿಸ್ತೀರಾ? ಮರ್ಯಾದೆ ಕಾಣಿಸೋದಾ? ಬುದ್ಧಿವಂತನೇ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಸಾಕತ್ತೆ. ಓಕೆ, ಈಗ 2ನೇ ಪ್ರಶ್ನೆ. ಅನ್ನನ ಕನ್ನಡದಲ್ಲಿ ಏನಂತಾರೆ? ಬಿತ್ತು ಈ ಸಲ ಒಲೆ ನಿಂಗೆ ಬಿತ್ತು. ಆನ್ಸರ್ ಕೊಡ್ಲಿ ಹೇಳಮ್ಮ. ಅನ್ನಕ್ಕೆ ಅನ್ನನ ಕನ್ನಡದಲ್ಲಿ ಕಲ್ಮಿ ಕಬಾಬ್ ಅಂತಾರೆ. ಅಮ್ಮ ತಾಯಿ ಅನ್ನಕ್ಕೆ ಕನ್ನಡದಲ್ಲಿ ಇರಂತಾರು ಒಂದೇ ಕಲ್ಮಿ ಕಬಾಬ್. ಕಲ್ಮಿ ಕಬಾಬು. ಪ್ರಶ್ನೆಲೆ ಉತ್ತರ ಆಯ್ತಲ್ಲಮ್ಮ. ಕ್ಲಚ್ಚು ದುಡ್ಡು ಎಲ್ಲ. ಅಯ್ಯೋ ಅಬ್ಬಾ ಬಾಪಾ ಬಾ 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 ಒಳ್ಳೊಳ್ಳೆ ಕರ್ಕೊಂಡ್ ಬಾ 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 ನಿನಗೆ. ತಡಿಯಪ್ಪ, ಅವ್ರಿಬ್ರು ಬೇಡಕ್ಕನಪ್ಪ. ಅವ್ರಿಬ್ರು ಬೇಡ. 3ನೇ ಪ್ರಶ್ನೆ ಇವ್ರಿಗೆ ಕೇಳಪ್ಪ. ಸರಿ ಆಯ್ತು, ಓಕೆ. ಬಹಳ ಸಿಂಪಲ್ ಆಗಿರೋ ಕ್ವಶನ್. ಹ್ಮ್. ನಿನ್ನ ಹೆಸರೇನು? ಅಯ್ಯೋ ಬಿಡಪ್ಪ, ಸರೋಜನ ವಿಮಲನ ಕಮಲನ ಏನೋ ಒಂದು ಇರ್ತದೆ. ಓಡಿಸ್ಕೊಳ್ಳೋದು ನಾನೇ, ತಪ್ಪಲ್ಲ ಬಿಡಪ್ಪ. ನನ್ನ ಹೆಸರು ಹಿಮ. ಇವತ್ತು ಐತಪ್ಪ ನಿಂಗೆ. ರೆಡಿ? ರೆಡಿನಾ? ತಡ್ಕ ಹೇಗೆ? ತಡ್ಕ. ಈ ಸಲನು ತಾವೇ ಹೊಡ್ಕೋಬೇಕು. ಏಕೆ? ಅದಕ್ಕೆ ನಾ ಹೊಡ್ಕೊಳ್ಳಿ? ಅವಳ ಹೆಸರು ಹಿಮ ತಾನೆ, ಕರೆಕ್ಟ್ ಆಗಿ ಹೇಳಿಲ್ವಾಕ್ಯ? ಅದು ಹಿಮ ಅನ್ನೋದು ಸೀರಿಯಲ್ ಅಲ್ಲಿ. ನಿಜವಾದ ಹೆಸರೇನು ಕೇಳು? ನಿನಗೆ ನಿಜವಾದ ಹೆಸರು ಬೇರೆ ಇದ್ದದಮ್ಮ. ಏನ್ ಹೆಸರು? ನಮ್ರತ. ಈಗ ನೆಕ್ಸ್ಟ್ ಪ್ರಶ್ನೆ. ತಡಿಯಪ್ಪ, ಹೊಸಿ ತಡ್ಕೊಳ ನೀನು. ನೀನು ಅಬ್ನೇ ಬುದ್ಧವಾದ ಅನ್ಕೊಂಡ್ಬಿಟ್ಟಿದ್ಯಾ ನೀನು. ಸ್ವಲ್ಪ ಚೇಂಜ್ ಮಾಡಮ್ಮ ಈ ಸರಿ. ಏನು? ಈ ಸರಿ ಅವ್ರೇನಾದ್ರೂ ತಪ್ಪು ಉತ್ತರ ಕೊಟ್ರೆ ನೀನ್ ಹೊಡ್ಸ್ಕೋಬೇಕು. ಓಹೋ, ಸರಿ ಉತ್ತರ ಕೊಟ್ರೆ ನಾನು ಹೊಡ್ಸ್ಕೊತೀನಿ. ಪ್ರಶ್ನೆನು ನಾನೇ ಕೇಳ್ತೀನಿ, ನೀ ಕೇಳದ್ ಬಿಡಪ್ಪ. ಹೌದಾ? ಸರಿ ಆಯ್ತು ಆಯ್ತು. ಹೇಳಮ್ಮ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಲೂಸ್ ಮೋಷನ್ ಹೇಳಮ್ಮ. 3 ದಿನ ಕಾಯ್ಬೇಕು. ಅಕಸ್ಮಾತ್ ಕಮ್ಮಿ ಆಗಿಲ್ಲ ಅಂದ್ರೆ 2 ಮಾತ್ರೆ ತಗೋಬೇಕು. ಇದೇ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಲೂಸ್ ಮೋಷನ್. ಏನ್ ಹೇಳ್ತಾ ಇದೀಯ ನೀನು? ಮತ್ತೆ ಲೂಸ್ ಮೋಷನ್ ಅಂತಿದ್ಯಾ ಗುಗ್ಗು? ಅದು ಲೂಸ್ ಮೋಷನ್ ಅಲ್ಲ, ಮೋಷನ್ ಅಷ್ಟೇ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳಮ್ಮ. Every action has a equal and opposite reaction. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಗೊತ್ತು ನಿನಗೆ? ಕರ್ನಾಟಕ ಯಾವ ದೇಶದಲ್ಲಿ ಅನ್ನೋದು ಗೊತ್ತಿಲ್ಲ ನಿನಗೆ? ನಮ್ ಕ್ಲಚ್ ಇರ್ಲಿ. ಎಲ್ಲ ಸ್ಕೆಚ್ ಹಾಕೊಂಡೇ ಬಂದಿದ್ದೀರಿ. ನಿಮ್ಗೆ ಹೇಳಿ ಏನು ಉಪಯೋಗ ಇಲ್ಲ. ನಿಮ್ ಜೊತೆ ಬಂದು ನಾನು ಬೆಟ್ ಕಟ್ಟದ್ನಲ್ಲ. ಸಂಕ್ರಾಂತಿನ ಆಚರಿಸ್ತಾ ಇದೀವಿ.
ನಮ್ಮ ಹಿಮಾ ಅವರು ನಮಗೋಸ್ಕರ ಒಂದು ಸೂಪರ್ ಆಗಿರೋ ಡಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸೆಲೆಬ್ರೇಟ್ ಸಂಕ್ರಾಂತಿ ವಿತ್ ಹಿಮಾಸ್ ಡಾನ್ಸ್. ಕಮ್ ಆನ್ ಸೂಪರ್ ಬೇಬಿ. Are you serious? ಮ್ಯೂಸಿಕ್ ಕಾಲ್ ಕೆಳಗೆ ನುಗ್ಗಿ. ನೈಸ್ ನೈಸ್. ಅವ್ರ ಡ್ರೆಸ್ ಜಾಗನೇ ಇಲ್ಲ. ಸೂಪರ್, ಬನ್ನಿ ಕೂತ್ಕೊಳ್ಳಿ. ಹಾ, ಯಾರು ಮೊದಲಿಗೆ? ಹಾಯ್ ಸೃಜನ್ ಸರ್. Hi. ಹಾಯ್ ಎವ್ರಿಬಡಿ. Hi. ನನ್ನ ಹೆಸರು ರಂಜಿತಾ. ನಾನು ಸಾಯಿ ಕಾಲೇಜಿಂದ ಬರ್ತಿದ್ದೀನಿ. Very good. ನನ್ನ ಕ್ವಶನ್ ಬಂದು ಸೃಜನ್ ಸರ್ಗೆ, ಹಾ. ನಿಮ್ಗೆ ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಖುಷಿ ಕೊಡುವಂತ ವಿಷಯ ಯಾವುದು? ಎಳ್ ಬೀರೋದು. ಯಾಕೆ? ನಾವು ಬೇರೆ ದಿನ ಎಲ್ಲ ಆಚೆ ಕಡೆ ನಿಂತ್ಕೊಂಡು ಹುಡುಗಿರ್ನೆಲ್ಲ ನೋಡ್ತಾ ಇರ್ತೀವಿ, ಸುಮ್ಮನೆ ಲೈನ್ ಹೊಡಿತಾ ಇರ್ತೀವಿ, ಅವ್ರು ಬಂದ್ರು. ಆದ್ರೆ ಸಂಕ್ರಾಂತಿ ಹಬ್ಬದ ದಿನ ಅವರೇ ಹುಡ್ಕೊಂಡ್ ಮನೆಗೆ ಬರ್ತಾರೆ. ಏನು ಎಫರ್ಟ್ಸ್ ಹಾಕಂಗಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರು. ಇಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಎಳ್ ಬೀರಿಂಗ್. ಹೆಲೋ, Hi. ನನ್ನ ಹೆಸರು ಊರ್ಜಾ ಸಕ್ಸೇನಾ. ಊರ್ಜಾ ಎನರ್ಜಿ. ಯಾ, ಹಾ. ನಾನು ಜಬಲ್ಪುರ್ MP ಇಂದ ಬಂದಿದ್ದೀನಿ ನಿಮ್ಮೆಲ್ಲರನ್ನುಗೆ ಎಂಟರ್ಟೈನ್ಮೆಂಟ್ ಮಾಡಿಕೆ. ಹೇಗಿದ್ದೀರಾ ಮಿಸ್ಟರ್ ಲಂಕೇಶ್? ಇವಾಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ನೋಡ್ದಾದ್ಮೇಲೆ ಒಂಥರ ಜಲಸಿ. ನಿಮ್ಮ ಮನೆಯಲ್ಲಿ ಉಪಯೋಗಿಸೋದು ಯಾವ ಎಣ್ಣೆ ಉಪಯೋಗಿಸ್ತಾರೆ? I actually envy you, Mr. Lankesh, because like you don't have to like shampoo, you don't have to like put oil, you don't have dandruff, and the best part is your head is always cool, you know. You have so much air ventilation. Really? ಬಾಕಂದ ಇಲ್ಲಿ ಚಿನ್ನಿ ಬಾಯ್ಲಿ ಬಾಯ್ಲಿ. ಬೇಸಿಕಲಿ ನೀವು ಮಧ್ಯಪ್ರದೇಶದಲ್ಲೇ ಇರೋರು ಅಥವಾ ಕನ್ನಡದವ್ರು ಅಲ್ಲೋಗಿ ಸೇರ್ಕೊಂಡಿರೋದಾ? I'm from Madhya Pradesh only. I just came here, like we had Christmas vacation, so I just came here and I was like, okay, I'll see Bangalore. ಓಕೆ, ಕನ್ನಡ ಹೇಗೆ ಬರುತ್ತೆ? ಹೌ ಡು ಯು ನೋ ಕನ್ನಡ? Okay, so like I just came all the way from MP just to be part in this show. Me and some of my Kannadiga friends were watching this show, and that's when I developed an interest in Kannada. And now, because of this show, I can speak little Kannada. Very nice. ಸಾರ್ಥಕ ಆಯ್ತು. 200 ಎಪಿಸೋಡ್ ಮಾಡಿ ಏನ್ ಮಾಡಿದೀವಿ ಅಂದ್ರೆ ಅಟ್ಲೀಸ್ಟ್ ಒಂದು ಇನ್ಸ್ಪಿರೇಷನ್ ಆಗಿದೆ ಕನ್ನಡ ಕಲಿಬೇಕು ಅಂತ. ಶಬಾಷ್, ವೆರಿ ಗುಡ್. ಹಾ, ನನಗೆ 12 ಭಾಷೆಯಲ್ಲಿ ಹಾಡಕ್ಕೆ ಬರುತ್ತೆ. ಮಜಾ ಟಾಕೀಸಲ್ಲಿ ಮಿಸ್ಟರ್ ಲಂಕೇಶ್ಗೆ ಬೆಂಗಾಲಿ ಭಾಷೆಯಲ್ಲಿ ಹಾಡ್ತೀನಿ, ನಿಮಗೂ ಗುಜರಾತಿ ಭಾಷೆಯಲ್ಲಿ ಹಾಡ್ತೀನಿ. Okay. Okay, I'll sing a Bengali song for Mr. Lankesh. ಫ್ಯಾಂಟಾಸ್ಟಿಕ್. Thank ಕೃಷ್ಣ. you. It's Trishna. ಏನ್ ಅರ್ಥ ಇದಕ್ಕೆ? ವಾಟ್ ಡಸ್ ಇಟ್ ಮೀನ್? ಕೃಷ್ಣ, Okay. ಯಾಕಾದ್ರೂ ನನ್ನ ಬದುಕಿಸಿದ್ಯಾ? ಯಾಕೆ ನಂಗೆ ಈ ತರ ಟಾರ್ಚರ್ ಕೊಡ್ತಿದ್ಯಾ? ಇಜಿಲ ಸವಾಸ ಮಾಡಿ ನೋಡಿ ಹಿಂಗ್ ಆಗ್ಬಿಟ್ಟಿದೀನಿ ಅಂತ ಶೋಕ ಗೀತೆ ಅದು ಆಡ್ತಾ ಇರೋದು ಹಂಗೆ. ಹೌದಾ? ನೆಕ್ಸ್ಟ್ ಸಾಂಗ್ Okay, I'll sing a Gujarati song for you. ಗುಜರಾತಿ. Thank you. ಇದೊಂದು ಸ್ವಲ್ಪ ಸೌಂಡಿಂಗ್ ಚೆನ್ನಾಗಿತ್ತು. ಇದ್ರ ಮೀನಿಂಗ್ ಏನು? Okay, so basically this song talks about a peacock which is dancing with happiness and excitement when it rains. Same way when I see you, Mr. Lokesh, my heart and hair starts dancing with. ನಮ್ಮ ಊರ್ಜಾ ಏನಾದ್ರು ಹೀರೋಯಿನ್ ಆಗ್ಬಿಟ್ರೆ ಮೆಗಾ ಸೀರಿಯಲ್ ಹೀರೋಯಿನ್ ಆಗೋದು ಕರೆಕ್ಟ್ ಆಗಿರ್ತಾಳೆ. ಯಾಕೆ ಅಂತ ಕೇಳಿ. ಯಾಕೆ? ಇವಳು ಹೀರೋಯಿನ್, ನಾನು ಹೀರೋ ಆಯ್ತಾ. ಫಸ್ಟ್ ಲವ್ ಸೀನು ಸೋಮವಾರ ಶುರು ಆಗೋದು. ಹಿಂಗ್ ತಿರುಗ್ತೀನಿ ಫಸ್ಟ್ ಹಿಂಗೆ, ಮುಂದೆ ಇಲ್ಲಿಗೆ ಶನಿವಾರ ಫ್ರೀಸ್ ಪಾಯಿಂಟ್, ನೆಕ್ಸ್ಟ್ ವೀಕ್ ಸೋಮವಾರಕ್ಕೆ. ಅಷ್ಟೊತ್ತಿಗೆ ಇನ್ನೆಸ್ಟ್ ಬೆಳೆದಿರುತ್ತೆ. ಅಷ್ಟೇ, ಇದು ಹೇಳಿದೆ. ಫೈನ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಹ್ಯಾವಿಂಗ್ ಯು ಹಿಯರ್. ಥ್ಯಾಂಕ್ ಯು. ಸೂಪರ್, ವೆರಿ ನೈಸ್. ಸೂಪರ್. ಹೋಪ್ ಯು ಆಲ್ ಹ್ಯಾಡ್ ಫನ್. So much. ಹಾ ಹಾ. ನಾವ್ ಯಾವಾಗ ತುಂಬಾ ಸೆಂಟಿಮೆಂಟ್ ಇರೋ ಸೀನ್ಸ್ ಮಾಡಿ ತುಂಬಾ ಎಮೋಷನಲಿ ಇದಾಗಿರೋ ಸೀನ್ಸ್ ಮಾಡ್ತೀವಿ. ಇಲ್ಲಿ ಬಂದು ನಿಮ್ಗಳ ಜೊತೆ ಆಡಿಯನ್ಸ್ ನ ಹಬ್ಬದ ದಿನ ನಗ್ಸೋದಕ್ಕೆ ನಮಗೂ ಒಂದು ಅವಕಾಶ ಸಿಕ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ಅಂಡ್ ಒನ್ ಮೋರ್ ಹೇಳ್ಬೇಕು ನಿಮ್ ಇಡೀ ಟೀಮ್ ಬಗ್ಗೆ. ಯಾವಾಗ್ಲೂ ನಿಮ್ ಟೀಮ್ ನೋಡಿದ್ರೆ ಖುಷಿ ಆಗುತ್ತೆ. ಬಿಕಾಸ್ ಅವಾರ್ಡ್ ಫಂಕ್ಷನ್ ಯಾವ್ದೇ ಫಂಕ್ಷನ್ ಆಗ್ಲಿ ಎಲ್ಲರೂ ಫುಲ್ ದಟ್ ಯೂನಿಫಾರ್ಮಿಟಿ, ಆ ಯೂನಿಟಿ. ಹೌದು. ಐ ಜಸ್ಟ್ ಲವ್ ಇಟ್ ಇನ್ ಮಜಾ ಟಾಕೀಸ್. ಲೈಕ್ ಐ ಲೈಕ್ ಇಟ್. ಥ್ಯಾಂಕ್ ಯು. ಎಷ್ಟು ಯೂನಿಟಿ ಇದೆ ಅಂತ ಗೊತ್ತಾಗುತ್ತೆ. ಐ ಲವ್ ಇಟ್. ಎಲ್ಲರೂ ಒಟ್ಟಿಗೆ ಬರ್ತೀರಾ? ಒಟ್ಟಿಗೆ ಬರ್ತೀರಾ, cheer ಮಾಡ್ತೀರಾ, ಇಡೀ ಪ್ರೋಗ್ರಾಮ್ ಇರ್ತೀರಾ ಅಂಡ್ ಎಂಜಾಯ್ ಮಾಡ್ತೀರಾ. ದಟ್ ಇಸ್ ವೆರಿ ನೈಸ್. 3 ಜನಕ್ಕೆ ಒಬ್ಬರಿಗೆ ಚಾನ್ಸ್ ಕೊಡ್ತೀನಿ. ಮಜಾ ಟಾಕಿ ಸೇರಕ್ಕೆ ಯಾರು ಸೇರ್ತೀರಾ? ಬಿಡು, ಅಲ್ಲಿ ಆಗೋಯ್ತು. ವೆಲ್ಕಮ್. ನೋಡಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರ ಪರವಾಗಿ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೂತು. ನಿಂತ್ಕೊಳ್ಳಿ.